बीदर शहर के वार्ड नंबर 20 हारुगिरी में सरकारी उच्च प्राथमिक विद्यालय के सामने का नाला साफ नहीं है और स्कूल के सामने दुर्गंध आती रहती है। इस कारण स्कूल में बच्चों की संख्या कम होती जा रही है। हालांकि स्कूल के प्रिंसिपल और नगर निगम के कर्मचारी भी सफाई पर ध्यान नहीं दे रहे हैं। नाला मच्छरों से भरा पड़ा है। बच्चों में डेंगू और मलेरिया जैसे जानलेवा बीमारियां फैलने का आशंका है। सांप और अन्य हानिकारक कीड़े स्कूल के अंदर आ सकते हैं। इसलिए हमारा कर्तव्य है कि स्कूल के सामने के नाले की सफाई की जाए और यह सुनिश्चित किया जाए कि स्कूल आने वाले शिक्षकों, छात्रों और अभिभावकों को किसी भी तरह की परेशानी का सामना न करना पड़े। इसलिए जिला अध्यक्ष भीम आर्मी बीदर घाड़ेप्पा लधाकर ने नगर परिषद से अनुरोध किया है कि स्कूल के सामने के नाले की तुरंत सफाई की जाए और स्कूल आने वाले बच्चों को एक अच्छा माहौल प्रदान किया जाए। कैमरामैन महेश का कवरेज। ನಮಸ್ಕಾರ। ವಾರ್ಡ್ ನಂಬರ್ 20 ಹಾರಗಿರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಭಾಗದಲ್ಲಿ ಚರಂಡಿ ತುಂಬಿಕೊಂಡು ಕಸವು ಸಂಪೂರ್ಣ ರಸ್ತೆ ಮಧ್ಯದಲ್ಲಿ ಚೆಲ್ಲುತ್ತಿದ್ದಾರೆ ಸಾರ್ವಜನಿಕರು। ಆದ ಕಾರಣದಿಂದ ಶಾಲೆಗೆ ಬರುವ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಸಮಸ್ಯೆ ಆಗುತ್ತಿದ್ದು, ಆ ಒಂದು ಸರ್ಕಾರಿ ಶಾಲೆಯ ಆವರಣದಲ್ಲಿ ಒಂದು ಅಂಗನವಾಡಿ ಶಾಲೆ ಕೂಡ ಇದೆ। ಸಣ್ಣ ಸಣ್ಣ ಮಕ್ಕಳು ಶಾಲೆಗೆ ಬರಬೇಕಾದರೆ ಆ ಒಂದು ಚರಂಡಿಯಲ್ಲಿ ತುಂಬಿರುವ ನೀರಿನಿಂದ ಮತ್ತು ಅಲ್ಲಿ ಸೊಳ್ಳೆಗಳ ಕಾಟದಿಂದ ಮುಂದಾಗುವಂಥ ಅನಾಹುತಗಳನ್ನು ನಾವು ತಡೆಗಟ್ಟಬೇಕಾದರೆ ಅಲ್ಲಿ ಚರಂಡಿ ಸ್ವಚ್ಛಗೊಳಿಸಬೇಕು। ಮಲೇರಿಯಾ, ಡೆಂಗು, ಮಲೇರಿಯಾ ಇಂಥ ಮಾರಣಾಂತಿಕ ರೋಗಗಳು ಮತ್ತು ಹಾವುಗಳು, ಹಾನಿಕಾರಕ ಹುಳುಗಳು ಶಾಲೆಯ ಆವರಣದಲ್ಲಿ ಬರದ ಹಾಗೆ ಶಾಲೆಯ ಹೊರಭಾಗದಲ್ಲಿ ನಾವು ಸ್ವಚ್ಛತೆ ಕಾಪಾಡಿಕೊಳ್ಳುವ ಕರ್ತವ್ಯ ಎಲ್ಲ ಸಾರ್ವಜನಿಕರದಾಗಿದ್ದು, ನಾನು ಹಾರಗಿರಿಯ ನಿವಾಸಿಯಾಗಿದ್ದು ನಮ್ಮ ಸರ್ಕಾರಿ ಶಾಲೆ ರಕ್ಷಣೆ ಮತ್ತು ನಮ್ಮ ಕರ್ತವ್ಯ ಆಗಿದೆ। ಆದ ಕಾರಣದಿಂದ ನಾನು ಭೀಮಾರ್ಮಿ ಜಿಲ್ಲಾ ಗೌರವಾಧ್ಯಕ್ಷ ಗಾಳಪ್ಪನಾಗಿದ್ದು, ನಾನು ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟಾಗ ಸರ್ಕಾರಿ ಶಾಲೆ ಎದುರುಗಡೆ ಚರಂಡಿಯು ಸಂಪೂರ್ಣ ತುಂಬಿ ತುಳುಕಾಡುತ್ತಿದೆ। ಆದ ಕಾರಣದಿಂದ ನಗರಸಭೆ ಪೌರಾಯುಕ್ತರು ಕೂಡಲೇ ಎಚ್ಚೆತ್ತುಕೊಂಡು ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ನಗರಸಭೆ ಪೌರಾಯುಕ್ತರು ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಓಣಿಯಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟು ಮತ್ತು ಮಕ್ಕಳು, ಪೋಷಕರು, ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ವಾತಾವರಣ ನಿರ್ಮಿಸಬೇಕಾಗಿ ತಮ್ಮ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತೇನೆ। ನಾನು ಗಾಳಪ್ಪ ಲಾದಕರ್, ಹಾರಗಿರಿ, ಬೀದರ್।